ಬಂದಂತ ಸಂದರ್ಭದಲ್ಲಿ ರಿಲೀಸ್ ಮಾಡ್ತೀನಿ. ಪ್ರಿಂಟು ಅವರ ನುಡಿಮುತ್ತುಗಳನ್ನ ಸೋನಿಯಾ ಗಾಂಧಿ ಅವರು ಮಾಡಿದಂತ ಪುಸ್ತಕನ, ಅದು ಬರೆದಂತ ಪುಸ್ತಕ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಟ್ಟಿದ್ದೀನಿ. ಅದನ್ನ ಅಲ್ಲಿ ಡಿಸೆಂಬರ್ ಅಲ್ಲಿ 100 ವರ್ಷ ಆಗ್ತದೆ ಗಾಂಧೀಜಿಯವರ ಅಧಿಕಾರ ಜವಾಬ್ದಾರಿ ತೆಗೆದುಕೊಂಡಂತದ್ದು. ಅಲ್ಲೊಂದು ದೊಡ್ಡ ಸಮಾವೇಶ ನಡೀತದೆ. ಆ ಸಂದರ್ಭದಲ್ಲಿ ಅದನ್ನು ರಿಲೀಸ್ ಮಾಡುವಂತ ವ್ಯವಸ್ಥೆ ನಾನು ಮಾಡ್ತೀನಿ. ಅವರ ಮಾತು ಕೆಲವು ಈ ಪುಸ್ತಕದಲ್ಲಿರುವಂತಹ 1-2-4 ಲೈನ್ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಇಂದಿರಾ ಗಾಂಧಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಅಧಿಕಾರ ಎಂದರೆ ಪ್ರತಿಯೊಬ್ಬ ಮಾನವನ ಪ್ರಗತಿ ಎಂದು ನಂಬಿದ್ದವರು. ಅಂದ್ರೆ ಅಧಿಕಾರ ಬರೀ ಅಧಿಕಾರ ಅಲ್ಲ, ಮಾನವನಲ್ಲೂ ಕೂಡ ಪ್ರಗತಿಯನ್ನ ಕಂಡಾಗ ಮಾತ್ರ ಅಧಿಕಾರಕ್ಕೆ ಬೆಲೆ ಅನ್ನೋದನ್ನ ಅವರು ಭಕ್ತಿ ಹೇಳ್ತಾರೆ. ಅವ್ರು ಇನ್ನೊಂದ್ ಕಡೆ ಹೇಳ್ತಾರೆ, ಮೈ ಫಾದರ್ ವಾಸ್ ಎ ಸ್ಟೇಟ್ಮೆಂಟ್, ಐ ಆಮ್ ಎ ಪೊಲಿಟಿಕಲ್ ವುಮನ್, ಮೈ ಫಾದರ್ ವಾಸ್ ಎ ಸೈಂಟ್ ಬಟ್ ಐ ಆಮ್ ನಾಟ್. ಅಂದ್ರೆ ನನ್ನ ತಂದೆ ರಾಜಕೀಯದ ಪವಾಡ ಪುರುಷ ಇರಬಹುದು, ಆದ್ರೆ ನನ್ನ ದಾರಿಯೇ ಬೇರೆ. ಅಂದ್ರೆ ಅವರ ಚಿಂತನೆ, ಅವರ ಆಲೋಚನೆ ಯುಗಕ್ಕೆ ಬರ್ತಿದ್ದಂಗೆ, ವರ್ಷಗಳ ಜನರೇಷನ್ ಬರ್ತಿದ್ದಂಗೆ ಬದಲಾವಣೆ ಆಗ್ತಿತ್ತು ಅಂತ. ಇನ್ನೊಂದು, ವಿನ್ನಿಂಗ್ ಆರ್ ಲೂಸಿಂಗ್ ದಿ ಎಲೆಕ್ಷನ್ ಇಸ್ ನಾಟ್ ಲೆಸ್ ಇಂಪಾರ್ಟೆಂಟ್ ದೆನ್ ಸ್ಟ್ರೆಂಥನಿಂಗ್ ದಿ ಕಂಟ್ರಿ. ಅಂದ್ರೆ ಚುನಾವಣೆಯಲ್ಲಿ ಸೋಲುವುದು ಗೆಲ್ಲುವುದು ಮುಖ್ಯವಲ್ಲ, ಈ ದೇಶವನ್ನ ಗಟ್ಟಿಗೊಳಿಸುವುದೇ ಮುಖ್ಯ. ಇದು ಇಂದಿರಾ ಗಾಂಧಿಯವರ ವೆರಿ ಫೇಮಸ್ ಸ್ಟೇಟ್ಮೆಂಟ್. ಸೊ ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ, ಐ ಆಮ್ ನಾಟ್ ಎ ಪರ್ಸನ್ ಟು ಬಿ ಪ್ರೆಷರ್ ಬಟ್ ಎನಿಬಡಿ ಆರ್ ಎನಿ ನೇಷನ್. ಅಂದ್ರೆ ಯಾವ ದಕ್ಕಮಕ್ಕ ದೇಶ ಆಗಲಿ, ಎಷ್ಟೇ ದೊಡ್ಡ ದೇಶ ಆಗಲಿ, ನನ್ನ ಮೇಲೆ ಒತ್ತಡವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಪ್ರಜೆಗಳು ಅವರ ಕರ್ತವ್ಯವನ್ನ ಮರೆಬಾರದು, ಅವರ ಹಕ್ಕುಗಳನ್ನು ನಾವು ನೆನಪಿಸ್ಕೊಳ್ಬೇಕು. ಪೀಪಲ್ ಟ್ರೆಂಡ್ ಟು ಫರ್ಗೆಟ್ ದೇರ್ ಡ್ಯೂಟೀಸ್ ಬಟ್ ರಿಮೆಂಬರ್ ದ ರೈಟ್ಸ್. ಹಂಗೆ ನಿಮ್ಮ ಹಕ್ಕನ್ನ ಯಾವ ಕಾರಣಕ್ಕೂ ಕೂಡ ನೀವು ಬಿಡಬಾರದು. ನಾನು ಕೊನೆ ದಿನದ ಭಾಷಣದ ಬಗ್ಗೆ, ನಾನು ಅವರ ಮಾತು ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಕೊನೆ ಗಳಿಗೆಯಲ್ಲಿ ನನ್ನ ಕೊನೆಯ ರಕ್ತ ಕೂಡ, ಒಂದೊಂದು ಹನಿ ಕೂಡ ಈ ದೇಶದ ಐಕ್ಯತೆಗೆ, ಸಮಗ್ರತೆಗೆ ನಾನು ಒಗ್ಗಟ್ಟಾಗಿರ್ತೀನಿ ಅಂತೇಳಿ. ಮತ್ತು ನನಗೊಂದು ಘಟನೆ ನೆನಪು ಬರ್ತದೆ. ನಾವೆಲ್ಲ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗ್ತಾ ಇದ್ದೋ, ಅವತ್ತು ಟ್ರೈನ್ ಕೂತಿದ್ದೋ. ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ಬಿಟ್ಬಿಟ್ಟಿದ್ವಿ. ನಮಗೆಲ್ಲ ಮೆಸೇಜ್ ಬಂತು, ಇದಕ್ಕೆ ಟ್ರೈನ್ ನಿಂತೋಯ್ತು, ಇಂದಿರಾ ಗಾಂಧಿ ಅವರು ಶೂಟ್ ಮಾಡಿಬಿಟ್ರು ಅಂತ ಹೇಳಿ ಅಸಾಸಿನೇಷನ್ ಆಯ್ತು ಅಂತ ಗೊತ್ತಾಯ್ತು. ತಿರ್ಗಾ ವಾಪಸ್ ಬಂದು ಬೆಂಗಳೂರಲ್ಲೆಲ್ಲ ದೊಡ್ಡ ಗಲಾಟೆ ಆಯ್ತು. ನಮ್ಮನ್ನೆಲ್ಲ ಎತ್ಕೊಂಡೋಗಿ ಮಲ್ಲೇಶ್ವರಂಗೆ ಜೈಲ್ಗೆ ಹಾಕಿದ್ರು. ಇನ್ನ ರಜಾ ಘೋಷಣೆ ಮಾಡಿರ್ಲಿಲ್ಲ. ಆಮೇಲೆ ಕೊನೆಗೆ ಅವ್ರು ನೆಕ್ಸ್ಟ್ ಡೇ ಮಾಡಕ್ ಹೋದೆ. ಒಬ್ಬ ಪುಟ್ರಂಗಪ್ಪ ಅಂತ ಒಂದು DC ಇದ್ದ. ನಾನು ಥಿಯೇಟರ್ ಲೈಸೆನ್ಸ್ ಹಾಕಿದ್ದೆ, ಸಿನಿಮಾದ ಲೈಸೆನ್ಸ್ ಹಾಕಿದ್ದೆ, ನಮ್ಮೂರಲ್ಲಿ ದೊಡ್ಡ ಆಲಡಿ. ಅವ್ನು ಕೇಳ್ದ, ಪುಟ್ರಂಗಪ್ಪ ಅಂತ DC, ಒಬ್ಬ ಪರಿಶಿಷ್ಟ ಜಾತಿ DC ಚಿತ್ರದುರ್ಗದವರು, ಏನ್ ಹೆಸರಿಡ್ತೀಯ ಅಂತ. ನಾನು ಇಂದಿರಾ ಗಾಂಧಿ ಹೆಸರಿಡ್ತೀನಿ ಅಂತ ಅಂದೆ. ಒಂದೇ ನಿಮಿಷಕ್ಕೆ ಅವತ್ತೇ ಸೈನ್ ಮಾಡ್ಬಿಟ್ಟು, ಎಲ್ಲ ಡೇಟ್ ಹಾಕ್ಬಿಟ್ಟು ಅದೇ ಸೈನ್ ಹಾಕ್ಬಿಟ್ಟ. ಸೊ ನಾನು ಇಂದಿರಾಜಿ ಚಿತ್ರಮಂದಿರವನ್ನ ನಮ್ಮ ಊರಲ್ಲಿ ನಡೆಸಿದೆ. ಈಗ ಒಂದು 10 ವರ್ಷ ಆಯ್ತು. ಟಿವಿಗಳು ವಿಡಿಯೋ ಜಾಸ್ತಿ ಬಂದ್ಮೇಲೆ ನಿಂತೋಯ್ತು. ಸೊ ಹಂಗೆ ನಾನು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಥಿಯೇಟರ್ ಇಟ್ಟಂತ ಒಬ್ಬ ಕುಟುಂಬಕ್ಕೆ, ಆ ಹೆಸರಿಗೆ, ಆ ನಾಯಕತ್ವಕ್ಕೆ ನಾನು ಕೂಡ ಮಾರ್ಕ್ ಹೋಗಿದ್ದೇನೆ. ಸೊ ಅದರಿಂದ ಗಾಂಧಿ ಕುಟುಂಬ ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಖರ್ಗೆ ಸಾಹೇಬ್ರನ್ನು ಕೇಳಿದೆ, ಏನ್ ಬಿಲ್ಡಿಂಗ್ ಇರಬೇಕು ಸ್ವಾಮಿ ಇದನ್ನ ಅಂತಂದ್ರು. ACC ಅಧ್ಯಕ್ಷ ಆದಷ್ಟೊತ್ತಿಗೆ ಈ ಭವನನ ಇಂದಿರಾ ಗಾಂಧಿ ಭವನ ಅಂತ ಇರಬೇಕು ಡಿಕೆ ಅಂತ ಹೇಳಿದ್ರು. ಅದಕ್ಕೆ ಭವನ ಇಂದಿರಾ ಗಾಂಧಿ ಭವನ ಅಂತ ಈ ಬಿಲ್ಡಿಂಗ್ ಹೆಸರಿಟ್ಟೆ. ಈ ಹಾಲ್ಗೆ ಭಾರತ್ ಜೋಡೋ ಭವನ ಅಂತ ಈ ಹಾಲ್ ಹೆಸರಿಟ್ಟಿದೆ. ಹಂಗೆ ನಮಗೂ ಕಾಂಗ್ರೆಸ್ಗೂ ಇಂದಿರಾ ಗಾಂಧಿಗೂ ಇರುವಂತ ಸಂಬಂಧ. ಹಂಗೆ ನೀವು ನಾವೆಲ್ಲ ಇಂದಿರಾ ಗಾಂಧಿಯವರ ನಾಯಕತ್ವ, ಗಾಂಧೀಜಿಯವರ ನಾಯಕತ್ವ, ಕಾಂಗ್ರೆಸ್ನ ನಾಯಕತ್ವದಲ್ಲಿ ಪಕ್ಷದಲ್ಲಿ ಸದಸ್ಯರಾಗಿ ಸೇವೆ ಮಾಡುವಂತ ಒಂದು ಭಾಗ್ಯ ಸಿಕ್ಕಿದೆಯಲ್ಲ, ಇದೇ ನಿಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ, ಧೈರ್ಯಗಿರಿ, ಮುಂದಕ್ಕೆ ಹೊಸ ಯೋಜನೆಗಳನ್ನ ಕೊಡ್ತೀವಿ. ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಈ ಸರ್ಕಾರನ ಸೌಮ್ಯ ಹೇಳ್ದಂಗೆ ಅಧಿಕಾರ ತರಲಿಕ್ಕೆ ನಮ್ಮ ಹತ್ರ ತಂತ್ರ ಇದೆ, ಮಂತ್ರ ಇದೆ, ಶಕ್ತಿ ಇದೆ, ನಾಯಕತ್ವ ಇದೆ. ಇವೆಲ್ಲ ಒಗ್ಗಟ್ಟಿಂದ ಆಶಾಭಾವನೆಯಿಂದ ಇರಿ. ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸ್ತೇನೆ. ನಮಸ್ಕಾರ.